ಹಲೋ ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಂಗಳೂರು ಶೈಲಿಯ ಕಡಲೆ ಮನೋಲಿ ಸುಕ್ಕ ರೆಸಿಪಿ ಹೇಳ್ತಾ ಇದ್ದೇನೆ. ಅಂದರೆ ತೊಂಡೆಕಾಯಿ ರೆಸಿಪಿ. ಇದು ನಮ್ಮ ಮಂಗಳೂರು ಸೈಡಲ್ಲಿ ತುಂಬ ಫೇಮಸ್ ರೆಸಿಪಿ. ಯಾವುದೇ ಫಂಕ್ಷನ್ ಆದರೂ ಈ ತೊಂಡೆಕಾಯಿ ರೆಸಿಪಿಯನ್ನು ನಾವು ಖಂಡಿತ ಮಾಡ್ತೇವೆ. ಅದಕ್ಕೆ ನಾನು ಕಡಲೆ ಹಾಕಿ, ಇದು ನಮ್ಮ ಮನೆಯಲ್ಲೇ ಬೆಳೆದಂತಹ ತೊಂಡೆಕಾಯಿ. ಇದರ ಬಳ್ಳಿಯನ್ನು ನಾವು ನೆಲಕ್ಕೆ ಬಿಡಲಿಲ್ಲ, ಅದಕ್ಕೆ ಕಟ್ಟಿಗೆಲ್ಲ ಹಾಕಿ ಒಂದು ದೊಂಪದ ಹಾಗೆ ಮಾಡಿದ್ದೇವೆ. ಇದು ನೋಡಿ ತೊಂಡೆಕಾಯಿ ಅಲ್ಲಲ್ಲಿ ಈ ಸಲ ತುಂಬ ಕಡಿಮೆ ಆಗಿದೆ, ಇನ್ನೂ ಆಗಬೇಕಷ್ಟೇ. ತುಂಬ ಊರಿನಲ್ಲೇ ಮಾಡುವಂಥ ತರಕಾರಿ ಅದೇ ತುಂಬ ಟೇಸ್ಟ್ ಇರ್ತದೆ ನಾವು ಅಂಗಡಿಯಿಂದ ತರೋದಕ್ಕಿಂತ. ಇದು ನಮ್ಮ ಮನೆಯಲ್ಲೇ ಬೆಳೆದಂತಹ ತೊಂಡೆಕಾಯಿ. ನೋಡಿ ಹೀಗೆ ಇಷ್ಟು ಸಿಕ್ಕಿದೆ ನನಗೆ. ಮನೆಯಲ್ಲೇ ಮಾಡೋ ತರಕಾರಿ ತುಂಬ ಟೇಸ್ಟ್ ಇರ್ತದೆ ನಾವು ಅಂಗಡಿಯಿಂದ ತರೋದಕ್ಕಿಂತ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ 5 ಚಮಚ, ಜೀರಿಗೆ 2 ಚಮಚ, ಮೆಂತೆ 1 ಚಮಚ, ಸ್ವಲ್ಪ ಸಾಸಿವೆ ಮತ್ತು ಕೆಂಪು ಮೆಣಸು ಒಂದು 8ರಿಂದ 9 ಅಷ್ಟೇ. ಇಷ್ಟು ಮಸಾಲ ಪದಾರ್ಥಗಳನ್ನು ನಾವು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಇದು ಮಿಕ್ಸಿಯಲ್ಲಿ ಹಾಕಿದ್ದೇನೆ. ಮತ್ತು ಸ್ವಲ್ಪ ಕರಿಬೇವು, ಉದ್ದಿನಬೇಳೆ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಇದನ್ನು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ 2 ನಿಮಿಷ ಫ್ರೈ ಮಾಡಬೇಕು. ತರಕಾರಿ ರೆಸಿಪಿಗೆ ನಾವು ಉದ್ದಿನಬೇಳೆ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ. ಇದು ಕಟ್ ಮಾಡಿದಂತಹ ತೊಂಡೆಕಾಯಿ ನಾನು ಫಸ್ಟ್ ವಾಶ್ ಮಾಡಿ ಮತ್ತೆ ಪುನಃ ನೀರಿನಲ್ಲಿ ಹಾಕಿದ್ದೇನೆ, ಯಾಕಂದರೆ ಅದರಲ್ಲಿ ಲೋಳೆ ಇರ್ತದಲ್ಲ ಅದು ಹೋಗಬೇಕಂತ. ಇದು ಕಪ್ಪು ಕಡಲೆ 8ರಿಂದ 9 ಗಂಟೆ ನೆನೆಸಿದ್ದು. ಇದನ್ನೀಗ ನಾನು ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ. ಇದು ಕಡಲೆಗೆ ಫಸ್ಟ್ ನಾವು 2 ವಿಸಿಲ್ ತೆಗಿಬೇಕು. ಇದು ಖಾಲಿ ಮಸಾಲ ಪದಾರ್ಥ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಉದ್ದಿನಬೇಳೆ ಅನ್ನು ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ನಾನು ಇದಕ್ಕೆ ತೆಂಗಿನ ತುರಿ ಹಾಕಲಿಲ್ಲ. ಅದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೇನೆ. ಅದಕ್ಕೆ 1 ಚಮಚ ಅರಶಿನ ಮತ್ತು 1 ಪ್ಲೇಟ್ನಷ್ಟು ನಾನು ತೆಂಗಿನ ತುರಿ ತೊಗೊಂಡಿದ್ದೇನೆ, ಜಾಸ್ತಿ ತೊಗೊಳ್ಳಿಲ್ಲ. ಇದನ್ನು ನಾನೀಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ ಮಸಾಲೆಗೆ ಸೇರಿಸ್ತೇನೆ. ನಾನು ತೆಂಗಿನ ತುರಿಯನ್ನು ಒಟ್ಟಿಗೆ ರುಬ್ಬಲಿಲ್ಲ. ಇದು ಸುಕ್ಕ ರೆಸಿಪಿ ಮಾಡುವಾಗ ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಾಗ್ತದೆ. ಇದನ್ನು ನಾನೀಗ ಕೈಯಲ್ಲೇ ಬೆರೆಸಿಡ್ತೇನೆ. ನೋಡಿ, ಇದು ಗ್ರೈಂಡ್ ಮಾಡಿದಂತಹ ಮಸಾಲೆ ಅಂದರೆ ಈರುಳ್ಳಿ ಅದೆಲ್ಲ ನಾನು ಗ್ರೈಂಡ್ ಮಾಡಿದ್ದು. ತೆಂಗಿನ ತುರಿಯನ್ನು ಹೀಗೆ ಸುಕ್ಕವಾಗಿ ಹಾಕಿದ್ದೇನೆ, ಹೀಗೆ ಕೈಯಲ್ಲಿ ಕಲಸಿ ಇಟ್ಟಿದ್ದೇನೆ. ಇದು ಈಗ ಹಾಗೆ ಇರಲಿ. ಹೀಗೆ ಮಾಡೋದ್ರಿಂದ ಸುಕ್ಕ ಪದಾರ್ಥ ತುಂಬ ಟೇಸ್ಟ್ ಆಗ್ತದೆ. ನಾವು ಮಂಗಳೂರು ಸೈಡೆಲ್ಲ ಹೀಗೆ ಮಾಡೋದು. ಈಗ ತೊಂಡೆಕಾಯನ್ನು ನಾನು 1 ವಿಸಿಲ್ ಹಾಕಿ ತೆಗೆದಿದ್ದೇನೆ ಕುಕ್ಕರಲ್ಲಿ. ಜಾಸ್ತಿ ಬೆಂದರೆ ಅದು ಇದಾಗ್ತದೆ. ಈಗ ಒಂದು ಬಾಣಲೆಯಲ್ಲಿ 2 ಚಮಚ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ 2 ನಿಮಿಷ ಫ್ರೈ ಮಾಡ್ತೇನೆ ಅದರಲ್ಲೇ. ಹೀಗೆ ತರಕಾರಿ ಪದಾರ್ಥ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ. ಈಗ ಮಸಾಲೆ ನಾನು ರೆಡಿ ಮಾಡಿಟ್ಟಿದ್ದೀನಲ್ಲ, ತೆಂಗಿನ ತುರಿ ಎಲ್ಲ ಹಾಕಿ ಅದನ್ನು ಹಾಕ್ತಿದ್ದೇನೆ. ಅದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ. ಈಗ ನಾನು ಮಿಕ್ಸಿಯಲ್ಲಿ ಉಳಿದ ಪದಾರ್ಥದ್ದು ನೀರನ್ನು ಹಾಕಿ ಚೆಂದ ಕಲಸಿಟ್ಟಿದ್ದೇನೆ. ಅದನ್ನು ನಾನು ಇದೇ ಮಸಾಲೆಗೆ ಹಾಕ್ತೇನೆ. ಇಲ್ಲದ್ರೆ ಅದು ಸ್ವಲ್ಪ ತಳ ಹಿಡಿತದೆ, ಸುಟ್ಟ ವಾಸನೆ ಬರ್ತದಲ್ಲ. ಸ್ವಲ್ಪ ಸುಕ್ಕ ಪದಾರ್ಥ ಮಾಡುವಾಗ ಹೀಗೆ ಮಾಡಬೇಕು, ತುಂಬ ಚೆನ್ನಾಗಾಗ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡಿದರೆ. 2 ನಿಮಿಷ ಹಾಗೆ ನಾನು ಒಲೆ ಮೇಲಿಟ್ಟು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ, ಹೈ ಫ್ಲೇಮಲ್ಲಿ ಇಡಲಿಲ್ಲ. ಈಗ ಇದಕ್ಕೆ ಬೇಯಿಸಿದಂತಹ ಕಡಲೆ ಮತ್ತು ತೊಂಡೆಕಾಯನ್ನು ಹಾಕ್ತಿದ್ದೇನೆ. ಈಗ ಸ್ವಲ್ಪ ನೀರಿದೆ, ಯಾಕಂದರೆ ಚೆನ್ನಾಗಿ ಕುದಿ ಬರಬೇಕಲ್ಲ, ಇಲ್ಲದ್ರದ್ದು ಹಳಸು ಹೋಗ್ತದೆ. ನಮ್ಮದು ಮಂಗಳೂರು ಸೈಡಲ್ಲ ಯಾವುದಾದ್ರೂ ಫಂಕ್ಷನ್ ಇದ್ದರೆ ತೊಂಡೆಕಾಯಿ ರೆಸಿಪಿ ಒಂದು ಕನ್ಫರ್ಮ್ ಆಗಿ ಇದ್ದೇ ಇರ್ತದೆ. ತೊಂಡೆಕಾಯಿ ಪಲ್ಯ ತುಂಬ ಒಳ್ಳೆಯದಾಗ್ತದೆ ಮತ್ತು ಜೀವಕ್ಕೆ ಸಹ ಒಳ್ಳೆಯದು.
ಮತ್ತು ತರಕಾರಿ ರೆಸಿಪಿ ಅಲ್ಲ, ನಾವು ತರಕಾರಿ ಪದಾರ್ಥ ಎಲ್ಲ ತುಂಬ ಖಾರ ಮಾಡಬಾರ್ದು, ಸಪ್ಪೆನಿರಬೇಕು. ನಾನ್ ವೆಜ್ ಐಟಮ್ ಥರ ತುಂಬ ಖಾರ ಮಾಡಬಾರ್ದು. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಅದು ಹಾಗೆ ಸುಕ್ಕ ಆಗ್ತದೆ ನೋಡಿ, ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡೋದ್ರಿಂದ. ನಾನು ಯಾವತ್ತೂ ತುಳುವಲ್ಲೇ ಮಾತಾಡ್ತಾಯಿದ್ದೆ, ಇವತ್ತು ಕನ್ನಡದಲ್ಲಿ ಹೇಳ್ತಿದ್ದೇನೆ. ಯಾಕಂದರೆ ತುಳು ಕೆಲವರಿಗೆ ಅರ್ಥ ಆಗೋದಿಲ್ಲ, ಕನ್ನಡದವರು ಇರ್ತಾರಲ್ಲ, ಕನ್ನಡದವರಿಗೆ ಅರ್ಥ ಆಗಲಿ ಅಂತ ಕನ್ನಡದಲ್ಲೇ ಹೇಳ್ತಾ ಇದ್ದೇನೆ. ನೋಡಿ, ತೊಂಡೆಕಾಯಿ ರೆಸಿಪಿ ರೆಡಿಯಾಗಿದೆ. ಮಂಗಳೂರು ಶೈಲಿಯ ಕಡಲೆ ಮನೋಳಿ ಸುಕ್ಕ ರೆಡಿಯಾಗಿದೆ. ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಡಲೆ ಮನೋಳಿ ಸುಕ್ಕ ರೆಡಿ ಉಂಟು. ಕಡಲೆ ಮನೋಳಿ ಸುಕ್ಕ ರೆಡಿ ಇದೆ.